ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಜುಲೈ 18ರಂದು ಮೈಸೂರು ಮಹಾಸಂಸ್ಥಾನದ 25ನೇ ಮಹಾರಾಜರು ರಾಜಯೋಗಿ ಬಿರುದಾಂಕಿತ ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರ 106ನೇ ಜನ್ಮ ವಾರ್ಷಿಕೋತ್ಸವ. ರಾಜತಂತ್ರ ಹಾಗೂ ಪ್ರಜಾತಂತ್ರ ಎರಡನ್ನೂ ಸಮಚಿತ್ತವಾಗಿ ಅನುಭವಿಸಿದ ಮೈಸೂರು ಸಂಸ್ಥಾನದ ಮಹಾರಾಜರು ಸಮಾಜಮುಖಿ ಚಿಂತನೆ, ಉತ್ತಮ ಆಡಳಿತ, ಜನಪರ ಯೋಜನೆಗಳ ಮೂಲಕ ನಾಡಿಗೆ ಅನನ್ಯ ಕೊಡುಗೆಗಳನ್ನು ಕೊಟ್ಟ ರಾಜಯೋಗಿ. ಗ್ರಾಮೋದ್ಧಾರಕ್ಕಾಗಿ ದೇಶದಲ್ಲೇ ಮೊದಲ ಬಾರಿ ರಾಜಾಳ್ವಿಕೆಯಲ್ಲಿಯೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೊಳಿಸಿದ ಹೃದಯವಂತ ಅರಸು. ಕೇವಲ 21 ವರ್ಷ ವಯಸ್ಸಿನ ಯುವ ಮಹಾರಾಜರೊಬ್ಬರು ದೊಡ್ಡ ಕನಸು ಕಂಡು ದೇಶದ ಪ್ರಥಮ ಮತ್ತು ಮುಖ್ಯ ವಿಮಾನ ಕಾರ್ಖಾನೆಯಾದ HAL ಸ್ಥಾಪನೆಯ ಮೂಲಕ ಭಾರತದ ಏರೋಸ್ಪೇಸ್ ಭವಿಷ್ಯವನ್ನೇ ಬದಲಿಸಿದ ದೂರದೃಷ್ಟಿಯುಳ್ಳ ಅಭಿವೃದ್ಧಿಯ ಹರಿಕಾರ. 1919ರ ಜುಲೈ 18ರಂದು ಜನಿಸಿದ ಮೈಸೂರು ಸಂಸ್ಥಾನದ ಹೃದಯವಂತ ಅರಸು ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜತಂತ್ರ ಮತ್ತು ಪ್ರಜಾತಂತ್ರ ಆಳ್ವಿಕೆ ಎರಡನ್ನೂ ಅನುಭವಿಸಿದ ರಾಜಯೋಗಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಿಧನದ ಬಳಿಕ 1940ರ ಸೆಪ್ಟೆಂಬರ್ 8ರಂದು ಮೈಸೂರು ಸಂಸ್ಥಾನದ ಮಹಾರಾಜರಾಗಿ ಅಧಿಕಾರ ವಹಿಸಿಕೊಂಡ 21ರ ಹರಿಯದ ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯದ ಪ್ರಗತಿಯ ರಥವನ್ನು ಸರಾಗವಾಗಿ ಮುನ್ನಡೆಸಿದರು. ಚಿಕ್ಕ ವಯಸ್ಸಿನಲ್ಲಿಯೇ ಮಹಾರಾಜರಿಗಿದ್ದ ಅಪರಿಮಿತ ಶಕ್ತಿ ಸಾಮರ್ಥ್ಯ, ಅಪಾರವಾದ ಪ್ರತಿಭೆ, ಪಾಂಡಿತ್ಯ, ಪ್ರಜಾವಾತ್ಸಲ್ಯ ಕಡಿಮೆಯ ಅವಧಿಯಲ್ಲಿಯೇ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತೆ ಮಾಡಿತು. 1940ರ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇಡೀ ಜಗತ್ತೇ ನಲುಗುತ್ತಿತ್ತಾದರೂ ಭಾರತ ಮಾತ್ರ ಒಂದು ಮಹತ್ತರ ತಿರುವಿನಲ್ಲಿ ನಿಂತಿತ್ತು. ಅದಕ್ಕೆ ಕಾರಣ 21ರ ಸಣ್ಣ ವಯಸ್ಸಿನಲ್ಲಿಯೇ ಮೈಸೂರು ಸಂಸ್ಥಾನದ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಭಾರತದ ಭವಿಷ್ಯವನ್ನೇ ಬದಲಾಯಿಸುವಂತಹ ಪ್ರಸ್ತಾವನೆಯನ್ನು ಸ್ವೀಕರಿಸಿದರು. ಅದೇನೆಂದರೆ ಭಾರತದ ಪ್ರಥಮ ಮತ್ತು ಮುಖ್ಯ ವಿಮಾನ ಕಾರ್ಖಾನೆಯಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ HAL ಅನ್ನು ಆರಂಭಿಸುವುದಾಗಿತ್ತು. ಆದರೆ ಅದು ಅಷ್ಟು ಸುಲಭದ ಯೋಜನೆಯಾಗಿರಲಿಲ್ಲ. ಇತರ ಸಂಸ್ಥಾನಗಳು ನಿರಾಕರಿಸಿದ್ದ ಈ ಯೋಜನೆಗೆ ಮುಂದೆ ಬಹುದೊಡ್ಡ ಭವಿಷ್ಯವಿದೆ ಎಂಬ ದೂರದೃಷ್ಟಿ ಚಿಂತನೆಯನ್ನು ಹೊಂದಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೇವಲ 72 ಗಂಟೆಗಳ ಒಳಗಾಗಿ ವಿಮಾನ ಕಾರ್ಖಾನೆಗೆ 700 ಎಕರೆ ಭೂಮಿಯನ್ನು ಒದಗಿಸಿ ಷೇರು ರೂಪದಲ್ಲಿ 25 ಲಕ್ಷ ರೂಪಾಯಿಗಳ ಹೂಡಿಕೆಯನ್ನು ಸಹ ಮಾಡಿದರು. ಕೇವಲ ಇದೊಂದು ಔದ್ಯಮಿಕ ಒಪ್ಪಂದವಷ್ಟೇ ಆಗಿರಲಿಲ್ಲ, ಬದಲಿಗೆ ಭಾರತವನ್ನು ಸ್ವಾವಲಂಬಿಗೊಳಿಸುವ ನಿಟ್ಟಿನಲ್ಲಿ ಬಹುದೊಡ್ಡ ಹೆಜ್ಜೆಯಾಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಗ್ರಾಮೋದ್ಧಾರವೇ ದೇಶೋದ್ಧಾರ ಎನ್ನುವ ಮಾತಿಗೆ ಮಾನ್ಯತೆ ನೀಡಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು 1942ರಲ್ಲಿ ಗ್ರಾಮೋದ್ಧಾರಕ್ಕಾಗಿ ದೇಶದಲ್ಲಿಯೇ ಮೊದಲ ಬಾರಿ ರಾಜಾಳ್ವಿಕೆಯಲ್ಲಿಯೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೊಳಿಸಿದರು. ಪ್ರತಿ ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗಳ ನಿರ್ಮಾಣ, ಅರಣ್ಯೀಕರಣ, ಗ್ರಾಮಸ್ಥರ ಜ್ಞಾನಾರ್ಜನೆಗೆ ಗ್ರಂಥಾಲಯ ನಿರ್ಮಾಣ, ಗುಡಿ ಕೈಗಾರಿಕೆಗಳ ಮೂಲಕ ಉದ್ಯೋಗ ಅವಕಾಶ, ಕೃಷಿ ಡಿಪೋಗಳ ಪ್ರಾರಂಭ, ಭೂ ರೈತರು ಮತ್ತು ಶೋಷಿತರಿಗೆ ದರಖಾಸ್ತು ಜಮೀನು ಹಂಚಿಕೆ, ಹೀಗೆ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಗ್ರಾಮೋದ್ಧಾರಕ್ಕಾಗಿ ಪಂಚವಾರ್ಷಿಕ ಯೋಜನೆ ರಚಿಸಿ ಜಾರಿಗೆ ತಂದ ಕೀರ್ತಿ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಸಲ್ಲುತ್ತದೆ. ಮೈಸೂರು ವಿಶ್ವವಿದ್ಯಾನಿಲಯ, ಬನಾರಸ್ ವಿಶ್ವವಿದ್ಯಾನಿಲಯ, ಅಣ್ಣಾಮಲೈ ವಿಶ್ವವಿದ್ಯಾನಿಲಯ, ಲಂಡನ್ ಸ್ಕೂಲ್ ಆಫ್ ಮ್ಯೂಸಿಕ್ನಿಂದ ಪದವಿಗಳನ್ನು ಪಡೆದಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಲಂಡನ್ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಮತ್ತು ಕ್ವೀನ್ಸ್ ಲ್ಯಾಂಡ್ ವಿಶ್ವವಿದ್ಯಾನಿಲಯದಿಂದ ಗೌರವ ಪದವಿಗಳನ್ನು ಪಡೆದಿದ್ದರು. ಅಂದಿನ ಬ್ರಿಟಿಷ್ ಸರ್ಕಾರ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ನೈಟ್ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಸ್ಟಾರ್ ಆಫ್ ಇಂಡಿಯಾ, ನೈಟ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ದಿ ಬಾತ್ ಸೇರಿದಂತೆ ಮುಂತಾದ ಗೌರವಗಳನ್ನು ನೀಡಿತ್ತು. 1956ರಿಂದ 1964ರವರೆಗೆ ಮೈಸೂರು ರಾಜ್ಯದ ರಾಜ್ಯಪಾಲರಾಗಿದ್ದ ಮಹಾರಾಜರು ಆಂಗ್ಲ ಭಾಷೆಯಲ್ಲಿ ಭಗವದ್ಗೀತೆ ಮತ್ತು ದತ್ತಾತ್ರೇಯ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ರಾಜತ್ವ ಹಾಗೂ ಪ್ರಜಾತಂತ್ರವನ್ನು ಸಮಚಿತ್ತವಾಗಿ ಅನುಭವಿಸಿದ ಅಪರೂಪದ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ದೇಶೀಯ ಹಾಗೂ ಪಾಶ್ಚಾತ್ಯ ಸಂಗೀತ ಪ್ರಕಾರಗಳ ಕಲಾ ಸಾಧಕರಾಗಿ ಅಪಾರ ಸೇವೆ ಸಲ್ಲಿಸಿದ್ದರು. ಸಮಾಜಮುಖಿ ಚಿಂತನೆ, ಉತ್ತಮ ಆಡಳಿತ, ಜನಪರ ಯೋಜನೆಗಳ ಮೂಲಕ ನಾಡಿಗೆ ಅನನ್ಯ ಕೊಡುಗೆಗಳನ್ನು ಕೊಟ್ಟ ಮೈಸೂರು ಸಂಸ್ಥಾನದ 25ನೇ ಮಹಾರಾಜರಾದ ರಾಜಯೋಗಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸೇವೆ ಮತ್ತು ಸಾಧನೆಗಳು ಸ್ಫೂರ್ತಿದಾಯಕ. ಜಯಚಾಮರಾಜ ಒಡೆಯರ್ ಅವರ ಜನ್ಮದಿನದಂದು ಅವರಿಗೆ ಅನಂತಾನಂತ ಗೌರವ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.